ಆಕ್ಸಿಡೆಂಟ್ ಆಗಿ ಎಲ್ಲ ಏನೇನೋ ಆಗೋಯ್ತು. ಹೆಂಗ್ ಸ್ಟಾರ್ಟ್ ಆಯ್ತು ಬ್ರೋ ನಿಮ್ ಟ್ರಾವೆಲಿಂಗ್ ಜರ್ನಿ? ಆಕ್ಚುಲಿ ಬೈಕ್ ಅಂದ್ರೆ ಕ್ರೇಜ್ ಅಂದ್ರೆ ನಮ್ಮ ಹುಡುಗ ಅಂಕಿತ್ ಅಂತ ಒಬ್ಬ ಬಂದಿದ್ದ. ಅವ್ನು ಒಂದ್ಸಲಿ NS 200 ತಗೊಬಂದು ನನಗೆ ಫಸ್ಟ್ ಟೈಮ್ ಓಡ್ಸಕ್ ಕೊಟ್ಟಿದ್ದೆ. ಆಕ್ಚುಲಿ ಗಾಡಿ ಅವನೇನೆ. ಸೊ ಅವ್ನು ಕೊಟ್ಟಿದ್ದಂಥ ಗಾಡಿನ ಓಡಿಸ್ಕೊಂಡು ಸ್ಟಾರ್ಟ್ ಮಾಡಿ ನಾನು ಅವನ ಕ್ರೇಜ್ ಅಲ್ಲೇ ಬೆಳೆದು ನಾನು NS 200 ತಗೋಬೇಕಲ್ಲ ಅಂದ್ಬಿಟ್ಟು ನಾನು ಕೂಡ ಕೆಲಸ ಮಾಡಿ ಪಾರ್ಟ್ ಟೈಮ್ ಮಾಡ್ಕೊಂಡು ತಗೊಂಡಿರೋ ಸಂಬಳದಲ್ಲಿ ನಾನು ಕೂಡ ಹೋಗಿ ಒಂದು NS 200 ತಗೊಂಡೆ. ನೆಕ್ಸ್ಟ್ ನನಗೆ ಆಕ್ಸಿಡೆಂಟ್ ಆಯ್ತಲ್ಲ ಅಂತ ಒಂದೊಂದು ಕಾರಣಕ್ಕೆ ನಾನು ಯಾವತ್ತೂ ನನಗೆ ಗಿವ್ ಅಪ್ ಕೊಟ್ಟಿಲ್ಲ. ನಾನು ಮತ್ತೆ ಮುಂದುವರಿಲೇಬೇಕು ಅಂದ್ಬಿಟ್ಟು ಬೇರೆ ತರ ಗಾಡಿಗಳನ್ನ ತಗೊಂಡು ನಾನು ಪೀಸ್ ಆಫ್ ಮೈಂಡ್ಗೋಸ್ಕರ ನಾನು ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು. ಗಾಡಿಗಳ ಬೈಕಲ್ಲಿ ಸಿಗೋವಂಥ ಮಜಾ ಯಾವುದೇ ಥರ ಕಾರ್ ಬಸ್ಸಲ್ಲಿ ಸಿಗಲ್ಲ. ಯಾಕಂದ್ರೆ ಪೀಸ್ ಆಫ್ ಏರು, ಪೀಸ್ ಆಫ್ ಮೂಮೆಂಟ್, ಎಲ್ಲ ಜನಗಳನ್ನೆಲ್ಲ ಆಪೋಸಿಟ್ ನೋಡ್ಬೋದು, ಅಪ್ಸ್ ಡೌನ್ಸ್ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಸೊ ಅದೊಂದೇ ಒಂದು ಕಾರಣಕ್ಕೋಸ್ಕರ ನಾನು 2 ವೀಲರ್ನ ಸಜೆಸ್ಟ್ ಮಾಡ್ಕೊಂಡಿದ್ದು. ನಮ್ಮ ತಂದೆ ತಾಯಿ ಸಪೋರ್ಟ್ ಯಾವ ತರ ಅಂದ್ರೆ ನೆಕ್ಸ್ಟ್ 3 ಮಂತ್ಸ್ಗೆ ನಾನು ಲಡಾಖ್ ರೈಡ್ ಪ್ಲಾನ್ ಮಾಡಿದ್ದೀನಿ. ಸೊ ಅವ್ರು ಹೇಳಿದ ಒಂದೇ ಮಾತು ಏನು ಅಂದ್ರೆ ಹುಷಾರಾಗಿ ಹೋಗಿ ಹುಷಾರಾಗಿ ಬಾ ಅಂತ. ಮತ್ತೆ ನಮಗೋಸ್ಕರ ನಮ್ಮ ಫ್ಯಾಮಿಲಿ ಕಾಯ್ತಾ ಇರ್ತವೆ. ಎಲ್ರಿಗೂ ಒಂದ್ ಮಾತು ಹೇಳ್ಬೇಕು ಅಂದ್ರೆ ಬ್ರೋ, ತಂದೆ ತಾಯಿ ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆಗಳನ್ನ ಉಳಿಸ್ಕೊಬೇಕು, ಅದನ್ನ ಕಳ್ಕೊಂಬಾರದು ಯಾವತ್ತು.